ಹೊಸ ವರ್ಷದ ಮೊದಲ ದಿನವನ್ನ ಜನ ದೇವರ ದರ್ಶನದ ಮೂಲಕ ಸ್ವಾಗತಿಸಿದ್ದಾರೆ. ರಾಜ್ಯದ ನಾನಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮೂಲಕ ವರ್ಷದ ತಮ್ಮ ಮೊದಲ ದಿನವನ್ನ ಬರಮಾಡಿಕೊಂಡಿದ್ದಾರೆ. ರಾಯರ ದರ್ಶನಕ್ಕೆ ಲಕ್ಷಾಂತರ ಭಕ್ತ ಸಾಗರವೇ ಹರಿದು ಬಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಭಕ್ತರು ಸಾಗರೋಪಾದಿಯಂತೆ ನೆರೆದರು. ಹೊಸ ವರ್ಷದ ಮೊದಲ ದಿನ ರಾಜ್ಯದ ನಾನಾ ದೇವಸ್ಥಾನಗಳಲ್ಲಿ ಜನಸಾಗರವೇ ನೆರೆದಿತ್ತು. ವಿಶೇಷ ಪೂಜೆ ಪುನಸ್ಕಾರಗಳ ಮೂಲಕ ಜನ ಹೊಸ ವರ್ಷದ ಹೊಸ ದಿನವನ್ನ ಬರಮಾಡಿಕೊಂಡಿದ್ದಾರೆ. ವರ್ಷದ ಮೊದಲ ಸೂರ್ಯೋದಯ ಕಣ್ತುಂಬಿಕೊಂಡ ಜನ. ಹೊಸ ವರ್ಷದ ಮೊದಲ ಸೂರ್ಯೋದಯವನ್ನ ಜನ ನಂದಿ ಗಿರಿಧಾಮದಲ್ಲಿ ಕಣ್ತುಂಬಿಕೊಂಡಿದ್ದಾರೆ. ನಂದಿ ಬೆಟ್ಟದಲ್ಲಿ ಸ್ನೇಹಿತರು, ಬಂಧು ಬಳಗ, ಪ್ರೇಮಿಗಳ ಜೊತೆಗೆ ಕುಣಿದು ಕುಪ್ಪಳಿಸಿ ವರ್ಷಾಚರಣೆ ಮಾಡಿಕೊಂಡಿದ್ದಾರೆ. ಚಾಮರಾಜನಗರ ಗುಂಡ್ಲುಪೇಟೆಯ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬಂದ್ರು. ದೇವರ ದರ್ಶನದ ಜೊತೆ ಪ್ರಕೃತಿ ಸೌಂದರ್ಯವನ್ನ ಸವಿಯುತ್ತಾ ಹೊಸ ವರ್ಷವನ್ನ ಬರಮಾಡಿಕೊಂಡ್ರು. ಕರ್ನಾಟಕವಷ್ಟೇ ಅಲ್ಲದೆ ನೆರೆಯ ಕೇರಳ, ತಮಿಳುನಾಡಿನಿಂದ ಪ್ರವಾಸಿಗರ ದಂಡೇ ಆಗಮಿಸಿತ್ತು. ರಾಯರ ದರ್ಶನ ಪಡೆದು ಪ್ರಸನ್ನರಾದ ಲಕ್ಷಾಂತರ ಭಕ್ತ ಸಾಗರ. ಮಂತ್ರಾಲಯದಲ್ಲಿ ಹೊಸ ವರ್ಷದ ಸಂಭ್ರಮ ಕಳೆಗಟ್ಟಿತ್ತು. ವರ್ಷದ ಮೊದಲ ದಿನ ಕುಟುಂಬ ಸಮೇತ ರಾಯರ ದರ್ಶನ ಪಡೆದು ಪ್ರಸನ್ನರಾಗಿದ್ದಾರೆ. 2 ವಿಶೇಷ ಸಾಲುಗಳ ಮೂಲಕ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದ್ದು, ಸುಬುಧೇಂದ್ರ ತೀರ್ಥರು ಪೂಜಾ ಕೈಂಕರ್ಯವನ್ನ ನೆರವೇರಿಸಿದ್ರು. ಬೆಂಗಳೂರಿನ ಬಸವನಗುಡಿ ದೊಡ್ಡ ಗಣೇಶ ದೇಗುಲ, ಕಾಡುಮಲ್ಲೇಶ್ವರ ದೇಗುಲ, ಗವಿಗಂಗಾಧರ, ಬನಶಂಕರಿ ಸೇರಿ ಹಲವು ದೇಗುಲಗಳಲ್ಲೂ ಭಕ್ತರು ದಂಡಿಯಾಗಿ ಹರಿದು ಬಂದ್ರು. ಇನ್ನು ಮಂಡ್ಯ ಶ್ರೀರಂಗಪಟ್ಟಣ ಸಮೀಪದ ನಿಮಿಷಾಂಬ ದೇಗುಲಕ್ಕೂ ಭಕ್ತರ ದಂಡೇ ಹರಿದು ಬಂದಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಪಡೆದ ಭಕ್ತ ಕೋಟಿ. ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಭಕ್ತ ಸಾಗರವೇ ಹರಿದು ಬಂದಿದೆ. ಮಂಜುನಾಥನ ದರ್ಶನ ಪಡೆಯಲು ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಚಿತ್ರದುರ್ಗದಲ್ಲಿ ಕನ್ನಿಕಾ ಪರಮೇಶ್ವರಿ ದೇಗುಲದಲ್ಲಿ ವಿಶೇಷ ಪೂಜೆ ಮೂಲಕ ಹೊಸ ವರ್ಷವನ್ನ ಬರಮಾಡಿಕೊಂಡಿದ್ದಾರೆ. ಕರಾವಳಿ ತೀರದಲ್ಲೂ ಹೊಸ ವರ್ಷಾಚರಣೆ ದೇವರ ದರ್ಶನದ ಮೂಲಕವೇ ಮುಂದುವರೆದಿದೆ. ಮಂಗಳೂರಿನ ಕದ್ರಿ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಭಕ್ತರು ದೇವಳದ ಮುಂದೆ ಕಳಶ ಸ್ನಾನ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಹೊಸ ವರ್ಷ ಆರಂಭ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಮೇಲೆ ಕೆರೆಯಿಂದ ಅಲ್ಲಿ ಪುಣ್ಯ ಸ್ನಾನವನ್ನು ಮುಗಿಸಿ ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿಕೊಂಡು ಹೋಗ್ತಿದ್ದಾರೆ. ಅಂದರೆ ಕಲಶಾಭಿಷೇಕವನ್ನು ಭಕ್ತರು ಇಲ್ಲಿ ನೆರವೇರಿಸಿಕೊಂಡು ಹೋಗ್ತಿದ್ದಾರೆ. ಹೊಸ ವರ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿಂದ ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಸುಗಮವಾಗಿ ನೆರವೇರಲಿ ಮತ್ತು ಇಷ್ಟಾರ್ಥಕ್ಕೆ ನೆರವೇರಲಿ ಎನ್ನುವಂಥ ನಿಟ್ಟಿನಲ್ಲಿ ಹರಕೆಯನ್ನು ಇಟ್ಕೊಂಡು ಭಕ್ತರು ಬಂದು ಇಲ್ಲಿ ತೀರ್ಥ ಸ್ನಾನವನ್ನು ಕಲಶ ಸ್ನಾನವನ್ನು ಮಾಡಿಕೊಂಡು ಹೋಗ್ತಿದ್ದಾರೆ. ತಾಯಿ ಚಾಮುಂಡಿ ದರ್ಶನ ಪಡೆದು ಹೊಸ ವರ್ಷ ಭರಮಾಡಿಕೊಂಡ ಭಕ್ತರು. ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಜನಸಾಗರವೇ ನೆರೆದಿದೆ. ಚಾಮುಂಡೇಶ್ವರಿ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ. ನಿನ್ನೆ ರಾತ್ರಿ ಚಾಮುಂಡಿ ಬೆಟ್ಟ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿತ್ತು. ಇಂದು ಬೆಳಗ್ಗೆಯಿಂದ ಚಾಮುಂಡಿ ಬೆಟ್ಟ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಜನಸಾಗರವೇ ಹರಿದು ಬರ್ತಿದೆ. ಇನ್ನು ಹೊಸ ವರ್ಷದ ಸಂಭ್ರಮಕ್ಕೆ ಸಿಎಂ, ಡಿಸಿಎಂ ಶುಭ ಹಾರೈಸಿದ್ದಾರೆ. ನ್ಯೂ ಇಯರ್ ರಾತ್ರಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶಂಸಿಸಿದ್ದಾರೆ. ಜನ ತಮ್ಮ ವರ್ಷದ ಮೊದಲ ದಿನವನ್ನ ದೇವಸ್ಥಾನಗಳಲ್ಲಿ ಕಳೆಯುವ ಮೂಲಕ ವರ್ಷ ಪೂರ್ತಿ ನೆಮ್ಮದಿ ಕೊಡಪ್ಪ ಅಂತ ದೇವರನ್ನ ಬೇಡಿಕೊಂಡಿದ್ದಾರೆ. ಆ ದೇವರು ಸುಖ, ಶಾಂತಿ, ನೆಮ್ಮದಿ ನೀಡಲಿ ಅನ್ನೋದೇ ನಮ್ಮ ಹಾರೈಕೆ. ಬ್ಯೂರೋ ರಿಪೋರ್ಟ್, TV9.